ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ವೆಲ್ಕಮ್ ಬ್ಯಾಕ್ ಟು ಜಿ ಜೆ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಾನು ಬೆಳಗ್ಗೆ ಎದ್ದಿದ್ದಷ್ಟು ನೋಡಿ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಬಿಸಿಲು. ಬನ್ನಿ ಫ್ರೆಂಡ್ಸ್, ಕೆಳಗಡೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದ. ಸೊ ಇವತ್ತಿನ ಬ್ಲಾಗಲ್ಲಿ ಏನೇನಾಯ್ತದೆ ಅಂತ ನಿಮಗೆ ವೀಡಿಯೋದಲ್ಲಿ ತಿಳಿಸ್ತೀನಿ. ಫೈನಲಾಗಿ ನಾನು ಕೆಳಗಡೆ ಬಂದೆ. ಸೊ ನಮ್ಮ ಅಣ್ಣ ನೋಡಿ ಫ್ರೆಂಡ್ಸ್, ಎಲ್ಲರಿಗೂ ಆಯ್ ಮಾಡ್ತಾನೆ. ನನ್ನ ಮಗಳೂ ಅಷ್ಟೇ, ಎಲ್ಲರಿಗೂ ಆಯ್ ಮಾಡ್ತಾವಳೆ. ಸೊ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಾನು ಸೀದಾ ಕಾರ್ ಸ್ಟಾರ್ಟ್ ಮಾಡೋದು ಅಂತೀನಿ. ಪೆಟ್ರೋಲ್ ಖಾಲಿಯಾಗಿರ್ತದೆ. ಅದಾದಮೇಲೆ ಈಗ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬೇಗ ಆಸ್ಪತ್ರೆಗೆ ಬೇರೆ ಹೋಗ್ಬೇಕು ಇವತ್ತು ಅಂದ್ಬಿಟ್ಟು ಬೈಕಲ್ಲೇ ಪೆಟ್ರೋಲ್ ತಗೊಂಬಂದು ಕಾರ್ಗೆ ಹಾಕ್ತೀನಿ, ಬಾಟ್ಲಲ್ಲಿ ಹಾಕ್ಬಿಟ್ಟು ಅಲ್ಲಿಂದ ನಾನು ಸೀದಾ ಹೊರಟಿದ್ದು ಮೈಸೂರು ಜಿಲ್ಲಾಸ್ಪತ್ರೆಗೆ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತು ನಮ್ಮ ಪಾಪನ ನೋಡ್ಕೊಬರೋದ ಅಂತ ಬರ್ತೀನಿ. ಸೊ ಬೆಳಗ್ಗೆ ಹಂಗೇ ಅವ್ರ ತಾಯಿ ಮಗು ಇಬ್ರಿಗೂ ಬ್ರೇಕ್ಫಾಸ್ಟ್ ತಂದು ಕೊಡೋದ ಅಂತ ನಾನು ನಮ್ಮ ಅತ್ತಿಗೆ ಇಬ್ಬರು ಆಸ್ಪತ್ರೆಗೆ ಬರ್ತೀವಿ. ಫ್ರೆಂಡ್ಸ್ ನೋಡಿ, ಆಸ್ಪತ್ರೆ ಪೂರ್ತಿ ಖಾಲಿ ಹೊಡಿತಾಯಿತ್ತು. ಏನಕ್ಕಪ್ಪ ಇಷ್ಟೊಂದು ಖಾಲಿ ಅಂತ ನೋಡಿದ್ರೆ ಆಸ್ಪತ್ರೆ ಕ್ಲೋಸ್ ಆಗಿಬಿಟ್ಟೈತೆ. ಸೊ ಡೋರ್ ಕ್ಲೋಸ್ ಮಾಡಿಬಿಟ್ರೆ ಒಳಗಡೆ ಯಾರನ್ನೂ ಎಂಟ್ರಿ ಬಿಡ್ತಾ ಇರಲಿಲ್ಲ. ನಾನು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೊರಗಡೆ ವೆಯ್ಟ್ ಮಾಡೋಕೆ ಕೂತಿದ್ದೆ. ಸೊ ಆವಾಗ ನಮ್ಮ ಅತ್ತಿಗೆ ಒಳಗಡೆ ಇದ್ದರು. ಅವರು ಸೀದಾ ಬಂದು ಸ್ಲಿಪ್ ಕೊಟ್ಟರು. ಸ್ಲಿಪ್ಪು ಮತ್ತು ಅಮೌಂಟ್ ಕೊಟ್ಬಿಟ್ಟು ಮೆಡಿಷನ್ ತರಬೇಕಂತೆ ಅಂದರು. ಸೊ ಗಾಯ್ಸ್, ಕಾರಲ್ಲಿ ಬಂದಿರೋದ್ರಿಂದ ನಡ್ಕೊಂಡೇ ಹೋಗ್ಬೇಕು. ಏನಕ್ಕಂದರೆ ಸಣ್ಣ ಪುಟ್ಟಕ್ಕೆಲ್ಲ ಕಾರ್ ಎತ್ಕೋಗೋಕ್ಕಾಗಲ್ಲ. ಸೊ ಬೈಕ್ ತಂದರೆ ಎಷ್ಟೋ ಅನುಕೂಲ ಆಯ್ತಿತ್ತು ಅಂತ ನನಗೆ ಅವಾಗ ಅನ್ನಿಸ್ತು. ಸರಿ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನಾನು ಹೋಗ್ಬಿಟ್ಟು ಮೆಡಿಕಲಲ್ಲಿ ಮೆಡಿಷನ್ ಎಲ್ಲ ತಗೊಂಡೆ. ನೋಡಿ ಫ್ರೆಂಡ್ಸ್, ಇದೆ ಜಿಲ್ಲಾಸ್ಪತ್ರೆಯಲ್ಲಿರೋ ಮೆಡಿಷನ್ ಎಲ್ಲ ತಗೊಂಡು ಅಲ್ಲಿಂದ ನಾನು ಸೀದಾ ವಾಪಸ್ ಅವ್ರಿಗೆ ಕೊಡೋದ ಅಂತ ಬಂದೆ. ಫ್ರೆಂಡ್ಸ್ ಫೈನಲಾಗಿ ಬಂದು ಅವ್ರು ಕಾಲ್ ಮಾಡಿಬಿಟ್ಟು ಅವರು ಕೊಟ್ಟಿದ್ದು ತಿರ್ಗಿ ಅವರು ಬ್ರೇಕ್ ಇದು ಟೀ ಬೇಕು ಅಂದರು. ಟೀ ಬಿಸ್ಕೆಟು ತಂದು ಕೊಟ್ಟೆ. ಅಲ್ಲಿಂದ ಸೀದಾ ನಮ್ಮ ಆಂಟಿ ಕರ್ಕೊಂಡು ಅವ್ರಿಗೆ ಕೆಲಸಕ್ಕೆ ಟೈಮ್ ಆಗಿತ್ತು ಅಂತ ಡ್ರಾಪ್ ಮಾಡೋದ ಅಂತ ಹೋದೆ. ಇವ್ರನ್ನ ಡ್ರಾಪ್ ಮಾಡಿ ಅಲ್ಲಿಂದ ನಾನು ಸೀದಾ ಮನೆಗೆ ಹೋಗೋದ, ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಳ್ಳೋದ ಅಂತ ಸೀದಾ ಮನೆಗೆ ಹೋದೆ. ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡಿರ್ತಾರೆ ಏನೋ, ಬನ್ನಿ ಫ್ರೆಂಡ್ಸ್ ನೋಡೋದ ಏನು ಮಾಡಿದ್ದಾರೆ ಅಂತ. ಮನೆಗೆ ಬಂದೆ, ನಮ್ಮ ಮಕ್ಕಳೆಲ್ಲ ಆಟ ಆಡೋಕ್ಕೆ ಅಂತ ನಿಂತಿದ್ರು. ನೋಡಿ ಫ್ರೆಂಡ್ಸ್, ಇವ್ರು ನನ್ನ ಮಗಳು ನೋಡಿ ಹೆಂಗೆ ಆಟ ಆಡ್ಕೊಂಡು ನಿಂತವಳೆ. ನೋಡಿದ್ರೆ ಇವತ್ತು ನನಗೆ ಸಿಕ್ಕಾಪಟ್ಟೆ ಇಷ್ಟ ನನ್ನ ಫೇವ್ರೇಟ್ ಚಿಕನ್ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಿದ್ರು. ನಮ್ಮ ಮನೇಲಿ ಮಸಾಲೆ ಅಂತೂ ಹೋಮ್ ಮೇಡ್ಡೆ. ಇನ್ನೇನು ರೆಡಿ ಮಾಡಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಹಂಗೆ ಹೊರಗಡೆ ಬಂದೆ. ನಮ್ಮ ಅಣ್ಣ ಕೋಳಿಗಳೆಲ್ಲ ಬಿಡ್ಕೊಂಡು ಮಕ್ಳ ಜೊತೆ ಆಟ ಆಡ್ತಾಯಿದ್ದ. ಅದನ್ನು ನೋಡ್ಕೊಂಡು ನಾನು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ನೋಡಿ ಫ್ರೆಂಡ್ಸ್, ನನ್ನ ಮಕ್ಳ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ತಾವೆ ನಮ್ಮ ಅಣ್ಣ. ಫ್ರೆಂಡ್ಸ್ ನೋಡಿ, ಇದೇ ನಮ್ಮ ಮನೇಲಿರೋ ಕೋಳಿಗಳು. ಅದಾದಮೇಲೆ ನನ್ನ ಮಗಳು ಸ್ವಲ್ಪ ಆಟ ಮಾಡ್ತಾಳೆ ಅಂದ್ಬಿಟ್ಟು ಅವಳಿಗೆ ಸಿಂಚನ್, ಅವಳು ಫೇವ್ರೇಟ್ ಆಗಿರೋ ಸಿಂಚನ್ ಹಾಕ್ಕೊಡ್ತೀನಿ. ಅದಾದಮೇಲೆ ನಮ್ಮಮ್ಮ ಕಬಾಬ್ಗೆಲ್ಲ ರೆಡಿ ಮಾಡ್ತಾಯಿರ್ತಾರೆ, ಸಾಂಬಾರು ಬೇಯಿಸ್ತಾ ಇರ್ತಾರೆ, ಅನ್ನಕ್ಕೆಲ್ಲ ಮಡಗಿರ್ತಾರೆ. ನೋಡಿ ಫ್ರೆಂಡ್ಸ್, ಇವರೇ ನಮ್ಮಮ್ಮ, ಇವ್ರು ನಮ್ಮ ಅಣ್ಣ. ಚಿಕನ್ ಮಾಡ್ತಾರೆ ಅನ್ನೋ ಖುಷಿಗೆ ಹೆಂಗೆ ಕುಣಿತಾವೆ ನೋಡಿ ಫ್ರೆಂಡ್ಸ್. ಇವ್ರು ನಮ್ಮಮ್ಮ ಅಡುಗೆ ಮಾಡ್ತಾರೆ ನೋಡಿ, ಕಬಾಬ್ಗೆಲ್ಲ ರೆಡಿ ಮಾಡ್ತಾವ್ರೆ. ನಮ್ಮಣ್ಣ ಸಪ್ರೇಟು ಚಿಕನ್ ಬೇರೆ ಮಡಿಕೊಂಡವನೆ, ಅವನೇ ಅಡುಗೆ ಮಾಡಬೇಕು ಅಂತ. ಕಬಾಬ್ ಬೇಯಿಸ್ತಾರೆ ನೋಡಿದ್ರೆ ನನಗಂತೂ ಬಾಯಲ್ಲಿ ಸಿಕ್ಕಾಪಟ್ಟೆ ನೀರು ಬರ್ತಿತ್ತು ಫ್ರೆಂಡ್ಸ್ ನೋಡಿ, ನನ್ನ ಮಗಳು ನಮ್ಮ ಅಮ್ಮನ ಸೊಂಟದ ಮೇಲೆ ಕೂತ್ಕೊಬಿಟ್ಲು, ಕಬಾಬ್ ಹೇಗೆ ಬೇಯಿಸ್ತಾರೆ ನೋಡೋದ ಅಂತ. ಸೊ ಫೈನಲಾಗಿ ನೋಡಿ ಫ್ರೆಂಡ್ಸ್, ನನ್ನ ಮಗಳು ಏನು ಹೇಳ್ತಾ ಇದ್ದಾಳೆ ಅಂತ. ಅದಾದಮೇಲೆ ನಮ್ಮ ಅಣ್ಣ ಇನ್ನೂ ಅವ್ನು ಎತ್ಮಡಿಕೊಂಡಿರೋ ಚಿಕನ್ನ ರೆಡಿ ಮಾಡೋದ ಅಂತ ಸ್ಟಾರ್ಟ್ ಮಾಡ್ತಾನೆ. ಬನ್ನಿ ಫ್ರೆಂಡ್ಸ್, ಊಟಕ್ಕೆ ಬನ್ನಿ ಅಂತ ಕರೀತಾವೆ ನೋಡಿ ಗಾಯ್ಸ್ ನಿಮ್ಮನ್ನ. ಫ್ರೆಂಡ್ಸ್ ಇದೆಲ್ಲ ಆಯಿತು, ಅಡುಗೆಲ್ಲ ರೆಡಿ ಆಯಿತು. ಅಲ್ಲಿಂದ ನಾನು ಸೀದಾ ಆಸ್ಪತ್ರೆಗೆ ಹೋಗೋದಂತ ಅವ್ರಿಗೂ ಸ್ವಲ್ಪ ಊಟ ತಗೊಂಡು ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಸಿಕ್ಕಾಪಟ್ಟೆ ಬಿಸಿಲು. ನನ್ನ ಗಾಡಿ ನೋಡಿ ಫ್ರೆಂಡ್ಸ್ ಅನಾಥವಾಗಿ ನಿಂತಿದೆ. ನನಗಂತೂ ಸಿಕ್ಕಾಪಟ್ಟೆ ತಲೆನೋವಿಂದರೆ ಟೀ ಕುಡಿಯೋದ ಅಂತ ಬರ್ತೀನಿ. ನನ್ನ ಗಾಡಿ ನೋಡಿ ಫ್ರೆಂಡ್ಸ್ ಅಲ್ಲೇ ನಿಂತಿದೆ. ಸ್ವಲ್ಪ ಟೀ ಕುಡಿದು ಅಲ್ಲಿಂದ ಸೀದಾ ಮನೆಗೆ ಹೋಗ್ತೀನಿ. ನನ್ನ ಮಗಳು ನನಗೋಸ್ಕರ ಕಾಯ್ತಾ ಇರ್ತಾಳೆ. ಅವಳ ಜೊತೆ ಸ್ವಲ್ಪ ತಂಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ನೋಡಿ ಹಂಗೆ ನನ್ನ ಮಗು ಜೊತೆ ಸ್ವಲ್ಪ ನಾನು ಟೈಮ್ ಪಾಸ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನನ್ನ ಮಗು ಜೊತೆ ಟೈಮ್ ಪಾಸ್ ಮಾಡಿದ್ಮೇಲೆ ಅವಳು ಟಿ ವಿ ನೋಡಬೇಕು ಅಂತಾಳೆ. ಸೊ ಅವಳು ಗೊಂಬೆ ಹಾಕ್ಕೊಟ್ಟು ನಾನು ಸ್ವಲ್ಪ ಹಂಗೆ ರೆಸ್ಟ್ ಮಾಡೋದ ಅಂತ ಕೂತ್ಕೊತೀನಿ. ಇದು ನಮ್ಮ ಮನೆಯಲ್ಲಿರೋ ಬೇಕು ಫ್ರೆಂಡ್ಸ್. ಅದಾದಮೇಲೆ ನಾನು ಗಾಡಿಯೆಲ್ಲ ವಾಶ್ ಮಾಡಬೇಕು ಅಂತ ರೆಡಿ ಆಯ್ತೀನಿ. ಏನಕ್ಕಂದರೆ ಎಷ್ಟೊಂದು ದಿನ ಆಗ್ಬಿಟ್ಟಿತ್ತು ನಾನು ಗಾಡಿ ವಾಶ್ ಮಾಡಿ. ಹತ್ತತ್ರ 6 ತಿಂಗಳು ಮೇಲಾಗಿತ್ತು ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಧೂಳು ತುಂಬ್ಕೊಂಡಿತ್ತು.
ಸರಿ ನೀನು ಮನೇಲಿ ಏನು ಕೆಲಸ ಇರಲಿಲ್ಲ ಅಂದ್ಬಿಟ್ಟು ಗಾಡಿ ವಾಶ್ ಮಾಡೋದಂತ ವಾಶ್ ಮಾಡೋಕ್ಕೆ ನಿಂತ್ಕೊಂಡೆ. ವಾಶ್ ಮಾಡೋದೇ ಸಿಕ್ಕಾಪಟ್ಟೆ ಟೈಮ್ ಹಿಡಿತು ಗೈಸ್, ಸಿಕ್ಕಾಪಟ್ಟೆ ಧೂಳಿತ್ತು. ಸರಿ ಅಂದ್ಬಿಟ್ಟು ಇನ್ನೇನು ಟೈಮ್ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಸೀದಾ ನಾನು ಆಸ್ಪತ್ರೆಗೆ ಹೋದೆ. ಬನ್ನಿ ಫ್ರೆಂಡ್ಸ್, ಒಳಗಡೆ ಎಂಟ್ರಿ ಆದೆ. ನೋಡ್ದೆ ಸರಿ ಅಂದ್ಬಿಟ್ಟು ಅಲ್ಲಿಂದ ಆಸ್ಪತ್ರೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ನಮ್ಮ ಅತ್ತಿಗೆ ಕರ್ಕೊಂಡು ಮನೆಗೆ ಹೋಗೋದ ಅಂತ ನಾವು ಹೊರಡ್ತೀವಿ. ಫ್ರೆಂಡ್ಸ್, ಈಗ ಫೈನಲಾಗಿ ನಮ್ಮ ಮನೆ ರೀಚ್ ಆದೋ. ನಮ್ಮಮ್ಮ ನೋಡಿ ಫ್ರೆಂಡ್ಸ್, ನಮ್ಮಮ್ಮ ನಮ್ಮ ಅಣ್ಣ ಕುತ್ಕೊಂಡು ಮಾತಾಡ್ತಾಯಿದ್ರು. ನಮ್ಮಮ್ಮ ಬೈತವ್ರು ನನಗೆ ವೀಡಿಯೋ ಮಾಡ್ತಾವೆ ನೋಡಿಲಿ ಅಂತ. ಸೊ ಗೈಸ್, ಇವತ್ತಿಗೆ ಇಷ್ಟೇ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇವತ್ತಿನ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.